ಸಿ ಏಜ್ ಇಸ್ ಜಸ್ಟ್ ಅ ನಂಬರ್ ಅಟ್ ದಿ ಎಂಡ್ ಆಫ್ ದ ಡೇ. ಈಗ ಕೆಲವರು 18 ವಯಸ್ಸಿಗೆ ಮದುವೆ ಆಗಿ ಪ್ರೆಗ್ನೆಂಟ್ ಆಗಿ ಬಿಡ್ತಾರೆ. ಇಂಥವರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ರಕ್ತದ ಒತ್ತಡ ಜಾಸ್ತಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅಡ್ವಾನ್ಸ್ ಪೆಟರ್ನಲ್ ಏಜ್ ಕೂಡ ಇನ್ಫೆಕ್ಟ್ ಆಗ್ತದೆ ಮ್ಯಾಮ್. ಪೆಟರ್ನಲ್ ಏಜ್ ಆ್ಯಂಡ್ ಮೆಟರ್ನಲ್ ಏಜ್ ಬೋತ್ ವಿಲ್ ಅಫೆಕ್ಟ್. IVF ಮೂಲಕ ಪ್ರೆಗ್ನೆನ್ಸಿ ಆಗುವಂಥದ್ದು ಜಾಸ್ತಿಯಾಗಿ ಹೋಗಿದೆ ಈಗಿನ ಕಾಲದಲ್ಲಿ. IVF ಆದ ತಕ್ಷಣ ಬೆಡ್ ರೆಸ್ಟಲ್ಲೇ ಇರಬೇಕು, ಅಲ್ಲಾಡಬಾರ್ದು ಅಂತ. ಅಂದರೆ ಗ್ಯಾಪ್ ಜಾಸ್ತಿ ಕೊಟ್ಟಾಗ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗಿ ಕನ್ವರ್ಟ್ ಆಗುವ ಚಾನ್ಸಸ್ ಇದೆಯಾ? ನಮ್ಮದು ಬಾಡಿ 16 ಇಯರ್ಸಿಗೆ ಹೇಗಿರ್ತದೆ ಹಾಗೆ 20 ಇಯರ್ಸಿಗೆ ಇರೋದಿಲ್ಲ, 20ಗೆ ಹೇಗಿರ್ತದೆ 35ಗೆ ಆಗಿರೋದಿಲ್ಲ. ಪ್ರೆಗ್ನೆನ್ಸಿಯಲ್ಲಿ ನಮಗೆ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಯಾವ ಟೈಮಲ್ಲಿ ಅವ್ರಿಗೆ BP ಜಾಸ್ತಿ ಆಗ್ತದೆ, ಯಾವ ಟೈಮಲ್ಲಿ ಅವ್ರಿಗೆ ಶುಗರ್ ಜಾಸ್ತಿ ಆಗ್ತದೆ. ಬಿಕಾಸ್ ಇಫ್ ನಾವು ನಿಮ್ಮನ್ನು ಚೆಕಪ್ಗೆ ಕರೆಯೋ ಮಧ್ಯದಲ್ಲಿ ಆದರೆ ಮ್ಯಾಮ್, ನೀವು ಹೇಳಿದ ಹಾಗೆ ಅಡ್ವಾನ್ಸ್ ಮೆಟರ್ನಲ್ ಏಜ್ ಅಂದರೆ ಆಫ್ಟರ್ 35s ಹೀಗೆ ಇದ್ದಲ್ಲಿ ರಿಸ್ಕ್ ಜಾಸ್ತಿಯ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಥವಾ ಅರ್ಲಿಯರ್ ಎಟ್ ದ ಸ್ಟೇಜ್ ಆಫ್ 20s ಕೂಡ ಇರಬಹುದಾ ಮ್ಯಾಮ್? ಸಿ ಏಜ್ ಇಸ್ ಜಸ್ಟ್ ಅ ನಂಬರ್ ಅಟ್ ದಿ ಎಂಡ್ ಆಫ್ ದ ಡೇ. ನೀವು 20 ವಯಸ್ಸಿನಲ್ಲಿ ಪ್ರೆಗ್ನೆನ್ಸಿ ಆದ್ರೂ ರಿಸ್ಕ್ ಫ್ಯಾಕ್ಟರ್ ಬರುವಂಥ ಚಾನ್ಸಸ್ ಇದ್ದೇ ಇರ್ತದೆ. ಯೂಶಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ವೆರಿ ಅರ್ಲಿ ಪ್ರೆಗ್ನೆನ್ಸಿ ಆ್ಯಂಡ್ ಲೇಟ್ ಪ್ರೆಗ್ನೆನ್ಸಿ ಬೋತ್ ಕ್ಯಾರಿ ರಿಸ್ಕ್ ಆಫ್ ಕಾಂಪ್ಲಿಕೇಶನ್ಸ್. ಈಗ ಕೆಲವರು 18 ವಯಸ್ಸಿಗೆ ಮದುವೆ ಆಗಿ ಪ್ರೆಗ್ನೆಂಟ್ ಆಗಿ ಬಿಡ್ತಾರೆ. ಇಂಥವರಲ್ಲಿ ಪ್ರೀ ಎಕ್ಲಾಂಪ್ಷ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ರಕ್ತದ ಒತ್ತಡ ಜಾಸ್ತಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಇದಲ್ಲದೆ ಈಗ 20 ವಯಸ್ಕರು ಎಲ್ಲರೂ ಪರ್ಫೆಕ್ಟ್ಲಿ ನಾರ್ಮಲ್ ಇರ್ತಾರೆ, ಹೆಲ್ದಿ ಇರ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ 20 ವಯಸ್ಕರಲ್ಲಿ ಅತಿಯಾದ ಬೊಜ್ಜುತನ ಇದ್ದರೆ ಅವರಿಗೆ ಕಾಂಪ್ಲಿಕೇಶನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅಂದರೆ ಅವರಲ್ಲಿ ಮಧುಮೇಹ ಬರುವಂಥ ಚಾನ್ಸಸ್, ರಕ್ತದ ಒತ್ತಡ ಅಥವಾ ರಕ್ತ ಹೆಪ್ಪು ಕಟ್ಟುವಿಕೆ ಜಾಸ್ತಿ ಆಗುವಂಥ ಚಾನ್ಸಸ್, ಇದರಿಂದಾಗಿ ಕಾಂಪ್ಲಿಕೇಶನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಇದಲ್ಲದೆ 20 ವಯಸ್ಕರಲ್ಲಿ ಗರ್ಭಿಣಿ ಆಗೋಕ್ಕಿಂತ ಮುಂಚೆ ಪ್ರಾಬ್ಲಮ್ಸ್ ಇದ್ದಲ್ಲಿ, ಹೃದ್ರೋಗ ಇರಲಿ, ಲಿವರ್ ಇದ್ದು ಅಥವಾ ಕಿಡ್ನಿದು ಪ್ರಾಬ್ಲಮ್ ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ಸ್, ಇದೆಲ್ಲ ಇದ್ದಲ್ಲಿ ದೇ ಆಟೋಮ್ಯಾಟಿಕಲಿ ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಅವ್ರು ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಕನ್ವರ್ಟ್ ಆಗಿ ಹೋಗ್ತಾರೆ. ಸೊ ಏಜ್ ಇಸ್ ನಾಟ್ ಜಸ್ಟ್ ಅ ಒನ್ ಸಿಂಗಲ್ ಫ್ಯಾಕ್ಟರ್, ದಟ್ಸ್ ಆಲ್. ಬಟ್ ನಾವು ಒಂದು ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಏಜ್ ಮಾತ್ರ ಅಲ್ಲ, ಅವರು ಹಿಂದಿನ ಹೆಲ್ತ್, ಪ್ರೆಗ್ನೆನ್ಸಿ ಟೈಮ್ ಇದ್ದು ಹೆಲ್ತ್ ಎಲ್ಲ ನಾವು ಫ್ಯಾಕ್ಟರ್ ಇನ್ ಮಾಡಬೇಕಾಗ್ತದೆ. ಸೊ 20s ಇದ್ದ ತಕ್ಷಣ ಅವರಿಗೆ ಪ್ರೆಗ್ನೆನ್ಸಿ ನಾರ್ಮಲ್ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಎವ್ರಿಥಿಂಗ್ ಎಲ್ಸ್ ಆಲ್ಸೋ ಮ್ಯಾಟರ್ಸ್. ಈಗ ಅಡ್ವಾನ್ಸ್ ಮೆಟರ್ನಲ್ ಏಜ್ ಅಂತ ಹೇಳಿದ್ರಿ, ಹಾಗೆ ಅಡ್ವಾನ್ಸ್ ಪೆಟರ್ನಲ್ ಏಜ್ ಕೂಡ ಇನ್ಫೆಕ್ಟ್ ಆಗ್ತದೆ ಮ್ಯಾಮ್ ಇದಕ್ಕೆ? ಅಫ್ಕೋರ್ಸ್ ಅಡ್ವಾನ್ಸ್ ಪೆಟರ್ನಲ್ ಏಜ್ ಆ್ಯಂಡ್ ಮೆಟರ್ನಲ್ ಏಜ್ ಬೋತ್ ವಿಲ್ ಅಫೆಕ್ಟ್ ಪ್ರೆಗ್ನೆನ್ಸಿ. ಈಗ ಅಡ್ವಾನ್ಸ್ ಮೆಟರ್ನಲ್ ಏಜ್, ಪೆಟರ್ನಲ್ ಏಜಲ್ಲಿ ಏನಾಗ್ತದೆ ಅಂದರೆ ಮೇನ್ಲಿ we are talking about high risk in terms of chromosomal abnormalities. ಈ ತಂದೆ ಅವರಿಗೆ ಏಜ್ ಆದಮೇಲೆ ಆ ಸ್ಪರ್ಮ್ ಇದು ಕ್ವಾಲಿಟಿ ಕಮ್ಮಿಯಾಗಿ ಅದರದ್ದು ಜೆನೆಟಿಕ್ ಮಟೀರಿಯಲ್ ತಾಯಿದ್ದು ಎಗ್ಸ್ಗೆ ಮೀಟ್ ಆದಾಗ there are ಲಾಟ್ ಆಫ್ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ದಟ್ ವಿ ಗೆಟ್ ಟು ಸಿ. ಅಂದರೆ ಜನ್ಮಜಾತ ಊನತೆ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಒಂದು ಬುದ್ಧಿಮಾಂದ್ಯತೆ ಅಥವಾ ಹೃದಯದ್ದು ತೊಂದರೆ ಊನತೆಗಳು, ಕಿಡ್ನಿದು ಊನತೆಗಳು, ಬೆನ್ನು ಮೂಳೆದು ಊನತೆಗಳು. ಸೊ ಇದೆಲ್ಲ ಮಗುವಲ್ಲಿ ನೋಡಲಿಕ್ಕೆ ನಮಗೆ ಸಿಗುವಂಥ ಚಾನ್ಸಸ್. ಅದಲ್ಲದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮಧುಮೇಹ ಬರುವಂಥದ್ದು ಅಥವಾ ರಕ್ತದ ಒತ್ತಡ ಬರುವಂಥದ್ದು ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅಡ್ವಾನ್ಸ್ ಮೆಟರ್ನಲ್ ಏಜ್ ಅಲ್ಲದೆ ಪೆಟರ್ನಲ್ ಏಜ್ ಆಲ್ಸೋ ಡಿಸೈಡ್ಸ್ ದ ಕೋರ್ಸ್ ಆಫ್ ಪ್ರೆಗ್ನೆನ್ಸಿ. ಈಗ IVF ಮೂಲಕ ಪ್ರೆಗ್ನೆನ್ಸಿ ಆಗುವಂಥದ್ದು ಜಾಸ್ತಿಯಾಗಿ ಹೋಗಿದೆ ಈಗಿನ ಕಾಲದಲ್ಲಿ. ಸೊ ಅದು ಕೂಡ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗಿ ಕನ್ವರ್ಟ್ ಆಗ್ತದ ಮ್ಯಾಮ್? ಅಗೇನ್ ದರ್ ಇಸ್ ಒನ್ ಮೋರ್ ಮಿತ್ ದಟ್ ಎಲ್ಲ IVF ಪ್ರೆಗ್ನೆನ್ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸಿಸೇರಿಯನಲ್ಲೇ ಎಂಡ್ ಆಗ್ತಾ ಇದೆ ಅಂತ. ದಟ್ ಇಸ್ ಅ ಮಿಸ್ಕನ್ಸೆಪ್ಷನ್. ಪ್ಲಸ್ ಇನ್ನೊಂದು ಮಿಸ್ಕನ್ಸೆಪ್ಷನ್ ಏನಂದರೆ IVF ಆದ ತಕ್ಷಣ ಬೆಡ್ ರೆಸ್ಟಲ್ಲೇ ಇರಬೇಕು, ಅಲ್ಲಾಡಬಾರ್ದು ಅಂತ. ಅದೊಂದು ವೆರಿ ಡ್ಯಾಮೇಜಿಂಗ್ ಮಿಸ್ಕನ್ಸೆಪ್ಷನ್ ಆ್ಯಕ್ಚುಲಿ. ಸಿ IVF ಪ್ರೆಗ್ನೆನ್ಸೀಸ್, ನಾಟ್ ಆಲ್ IVF ಪ್ರೆಗ್ನೆನ್ಸೀಸ್ ಆರ್ ಕನ್ಸಿಡರ್ಡ್ ಹೈ ರಿಸ್ಕ್. ಅಗೇನ್ ನಾವಿವಾಗ IVF ಪ್ರೆಗ್ನೆನ್ಸಿ ಮಾಡಿಸಿದಾಗ ವಿ ನಾರ್ಮಲಿ ಆಲ್ಸೋ ವಿ ಪುಟ್ ದೆಮ್ ಇನ್ ಹೈ ಸರ್ವೇಲೆನ್ಸ್. ಓಕೆ, ಸೊ ಹೈ ಸರ್ವೇಲೆನ್ಸ್ ವೈ? ಇವಾಗ ವಿ ಹ್ಯಾವ್ ಟು ರೂಲ್ ಔಟ್ ಜೆನೆಟಿಕ್ ಪ್ರಾಬ್ಲಮ್ಸ್. ಆ ಭ್ರೂಣದಲ್ಲಿ ಏನಾದರೂ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಇದೆಯಾ, ಜೆನೆಟಿಕ್ ಅಬ್ನಾರ್ಮ್ಯಾಲಿಟೀಸ್ ಇದೆಯಾ ಅಂತ ನಾವು ಯೂಶ್ವಲಿ ರೂಲ್ ಔಟ್ ಮಾಡ್ತೇವೆ. ಮತ್ತು IVF ಪ್ರೆಗ್ನೆನ್ಸೀಸ್ ಬಿಕಮ್ ಪ್ರೆಷಸ್ ಪ್ರೆಗ್ನೆನ್ಸೀಸ್. ಓಕೆ, ಸೊ ಪ್ರೆಷಸ್ ಪ್ರೆಗ್ನೆನ್ಸಿ ವೈ? ನಾವು ಇವಾಗ ಒಂದು 10 ವರ್ಷ ಮದುವೆ ಆದ ನಂತರ ಮಕ್ಕಳೇ ಆಗಿರೋದಿಲ್ಲ, ಟ್ರೀಟ್ಮೆಂಟ್ ತೊಗೊಂಡು IVF ಆಗಿರ್ತದೆ. ನಾವು ವಿ ಕಾಲ್ ಇಟ್ ಪ್ರೆಷಸ್ ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್. ನಾವು ಇಮ್ಯಾಜಿನ್ IVF ಪ್ರೆಗ್ನೆನ್ಸಿ ಇನ್ ಅ 10-year ಮ್ಯಾರಿಡ್ couple, usually they'll be somewhere around 35 to 40. So age itself is a risk factor in them. Plus IVF pregnancy,
Plus we want a healthy baby, healthy outcome for them. So the surveillance becomes more stringent, more high surveillance for them. So ನಾವು ಸ್ಕ್ರೀನಿಂಗ್ ಏನು ಮಾಡ್ತೇವೆ, ತುಂಬ ಕೂಲಂಕುಷವಾಗಿ ಸ್ಕ್ರೀನ್ ಮಾಡ್ತೇವೆ. We won't term it directly as high risk, but it's a high surveillance pregnancy because screening will be more. And IVF pregnancy usually youngsters ಅಲ್ಲಿ IVF pregnancy ಹೋಗೋದು ಡ್ಯೂ ಟು ಮೆನಿ ರೀಸನ್ಸ್ ಯಂಗ್ಸ್ಟರ್ಸ್ ಆಲ್ಸೋ ಗೋ ಥ್ರೂ, ಬಟ್ ಯೂಶಲಿ 35 to 40 years ಅಲ್ಲಿ ಅವ್ರು IVF pregnancy ಹೋದಾಗ ಅವರಲ್ಲಿ ಏಜ್ ರಿಲೇಟೆಡ್ ಕಾಂಪ್ಲಿಕೇಶನ್ಸೇ ಇರ್ತದೆ. ಡಯಾಬಿಟಿಸ್ ಆಗುವಂಥ ಚಾನ್ಸಸ್, ಅಥವಾ ರಕ್ತದ ಒತ್ತಡ ಬರುವಂಥ ಚಾನ್ಸಸ್, ಅಥವಾ IVF ಪ್ರೆಗ್ನೆನ್ಸಿಯಲ್ಲಿ ಮಿಸ್ಕ್ಯಾರೇಜಸ್ ಆಗುವಂಥ ಚಾನ್ಸಸ್, ಅಥವಾ ಪ್ರಸವ ಪೂರ್ವ ಜನನ ಅಂದರೆ ಪ್ರೀಟರ್ಮ್ ಲೇಬರಿಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇದರಿಂದಾಗಿ ಇವ್ರನ್ನ ಹೈ ಸರ್ವೇಲೆನ್ಸ್ ಆರ್ ಹೈ ರಿಸ್ಕ್ ಕ್ಯಾಟಗರಿಗೆ ನಾವು ಹಾಕತಕ್ಕಂಥದ್ದು. ಬಟ್ ಅಗೇನ್ IVF ಆದ ತಕ್ಷಣ ಅವರಿಗೆ ಸಿಸೇರಿಯನ್ನೇ ಆಗ್ತದೆ ಅನ್ನೋದು ಮಿಸ್ಕನ್ಸೆಪ್ಷನ್. ಇಫ್ ಎವ್ರಿಥಿಂಗ್ ಗೋಸ್ ಸ್ಮೂತ್ಲಿ, we do allow them for trial of labor, ಅಂದರೆ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತೇವೆ. ಇನ್ ಕೇಸ್ ಆ ಟೈಮಲ್ಲಿ ಸ್ವಲ್ಪ ಏರುಪೇರು ಬಂದರೂ ಕೂಡ we take a decision more faster for a cesarean as compared to normal patients. ಈಗ ಫಸ್ಟ್ ಬೇಬಿ ಬೇಗ ಆಗಿರ್ತದೆ, ಅವರಿಗೆ ಒಂದು ಗ್ಯಾಪ್ ಬೇಕು ಅಥವಾ ಒಂದು ಟೈಮ್ ಬೇಕು ಅಂತ ಅಂದ್ಕೊಳ್ತಾರೆ. ಈಗ ಅಬಾರ್ಷನ್ಸ್ಗಳು ತುಂಬ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಸೊ ವಾಟ್ ಇಸ್ ದ ಕೇಸ್ ಇನ್ ದಟ್ ಟೈಮ್? ಅಂದರೆ ಗ್ಯಾಪ್ ಜಾಸ್ತಿ ಕೊಟ್ಟಾಗ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗಿ ಕನ್ವರ್ಟ್ ಆಗುವ ಚಾನ್ಸಸ್ ಇದೆಯಾ ಮ್ಯಾಮ್? ನನ್ನಲ್ಲಿ ತುಂಬ ಜನ ಬರ್ತಾರೆ. ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಬೇಬಿ ತುಂಬ ಬೇಗ ಆಗಿರ್ತದೆ, ಮದುವೆ ಆದ 1 ವರ್ಷದಲ್ಲಿ ಒಂದು ಬೇಬಿ ಆಗಿರ್ತದೆ. ದೆನ್ ದೇ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ದ ಕರಿಯರ್ ಆರ್ ದ ಎಜುಕೇಷನ್. ಸೊ ಈ ಸಂದರ್ಭದಲ್ಲಿ ಮಧ್ಯದಲ್ಲಿ ಪ್ರೆಗ್ನೆನ್ಸಿ ಆದರೂ ಸಹ ಅವರು ಅದನ್ನು ಮಿಸ್ಕ್ಯಾರೇಜ್ ಮಾಡಿಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಇದಾದ ನಂತರ ದೇ ವಿಲ್ ಕಮ್ ಬ್ಯಾಕ್ ಡೈರೆಕ್ಟ್ಲಿ ಟು ಮೀ ಆಫ್ಟರ್ 35 saying that I am planning for a pregnancy from the past couple of years, but I am not getting pregnant. See, one thing ನಾವು ಮೈಂಡಲ್ಲಿ ಏನು ಇಟ್ಕೊಳ್ಬೇಕಂತ ಹೇಳಿದ್ರೆ, ನಮ್ಮದು ಬಾಡಿ 16 ಇಯರ್ಸಿಗೆ ಹೇಗಿರ್ತದೆ ಹಾಗೆ 20 ಇಯರ್ಸಿಗೆ ಇರೋದಿಲ್ಲ, 20ಗೆ ಹೇಗಿರ್ತದೆ 35ಗೆ ಹಾಗಿರೋದಿಲ್ಲ. ಸೊ ಬಾಡಿಯಲ್ಲಿ ಅಂಡಾಣುವಲ್ಲಿ ಅಂಡಾಶಯದ್ದು ಎವ್ರಿ ಇಯರ್ ಆಸ್ ದ ಇಯರ್ ಪಾಸಸ್ ಬೈ ಅಂಡಾಶಯದ್ದು ರಿಸರ್ವ್ ಕಮ್ಮಿ ಆಗ್ತಾ ಹೋಗ್ತದೆ. ಅಂಡಾಣು ರಿಸರ್ವ್ ಕಮ್ಮಿ ಆಗ್ತಾ ಹೋಗ್ತದೆ ನಮ್ಮ ಅಂಡಾಶಯದು. ಬೇಸಿಕ್ಲಿ ಏನಂತ ಹೇಳ್ತೇವೆ ಅಂದರೆ ಅಪೋಪ್ಟೋಸಿಸ್ ಅಂದರೆ ಡೆತ್ ಆಫ್ ದ ಫಾಲಿಕಲ್ಸ್. ಸೊ ದಟ್ಸ್ ವೈ ವಿ ಗೋ ಥ್ರೂ ಮೆನೋಪಾಸ್. ಹೆಂಗಸರಲ್ಲಿ ಮೆನೋಪಾಸ್ ಅಂತ ಆಗ್ತದೆ. ಆ್ಯಂಡ್ ದಟ್ಸ್ ವೈ ಆಫ್ಟರ್ ಮೆನೋಪಾಸ್ ವಿ ಕಾಂಟ್ ಬಿಕಮ್ ಪ್ರೆಗ್ನೆಂಟ್, ಸೊ ಬೇಸಿಕ್ಲಿ ಎಗ್ ರಿಸರ್ವ್ ಡಿಕ್ರೀಸಸ್ ವಿತ್ ಏಜ್. ನಾವು ದ ಎಗ್ ರಿಸರ್ವ್ ನಿಮಗೆ 20 ವಯಸ್ಸಲ್ಲಿ ಇದ್ದದ್ದು ಎಗ್ ರಿಸರ್ವ್ 35 years 40 yearsಗೆ ಸೇಮ್ ಎಗ್ ರಿಸರ್ವ್ ಇರೋದಿಲ್ಲ. ಸೊ ದಟ್ಸ್ ವೈ ಯು ಟೇಕ್ ಅ ಲಾಂಗರ್ ಟೈಮ್ ಟು ಗೆಟ್ ಪ್ರೆಗ್ನೆಂಟ್. ದಟ್ಸ್ ವೈ ಈವನ್ ವೆನ್ ಯು ಗೆಟ್ ಪ್ರೆಗ್ನೆಂಟ್ ದೆಲ್ ಬಿ ಲಿಟಲ್ ರಿಸ್ಕ್ ಫ್ಯಾಕ್ಟರ್ಸ್ ಲೈಕ್ ಮಿಸ್ಕ್ಯಾರೇಜ್, ಗರ್ಭಪಾತ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಫಸ್ಟ್ ನೀವು ಬೇಡ ಅಂತ ತೆಗೆಸಿರ್ತೀರಿ, ತದನಂತರ ಪ್ರೆಗ್ನೆಂಟ್ ಆದ್ರೂ ಅದು ಸರ್ವೈವ್ ಆಗಲಿಕ್ಕೆ ಆಗದೆ ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅಥವಾ ಏಜ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್, ಮಧುಮೇಹ, ರಕ್ತದ ಒತ್ತಡ, ಗರ್ಭಪಾತ, ಅಕಾಲಿಕ ಜನನ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಸಮ್ಟೈಮ್ಸ್ ಎಸ್, ವೆನ್ ಯು ಗಿವ್ ಅ ಲಾಂಗ್ ಗ್ಯಾಪ್, ಲೈಕ್ ಯು ಹ್ಯಾಡ್ ಯುವರ್ ಫಸ್ಟ್ ಬೇಬಿ ಅಟ್ 21-22, ನೆಕ್ಸ್ಟ್ ಬೇಬಿ ನೀವು 40 ವಯಸ್ಸಿಗೆ ನನಗೆ ಬೇಬಿ ಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಲಿಟಲ್ ಡಿಫಿಕಲ್ಟ್ ಫಾರ್ ಯು ಟು ಕನ್ಸೀವ್ ಅಟ್ ದಟ್ ಏಜ್. ಸೊ ದೇರ್ ವಿಲ್ ಬಿ ಡಿಫಿಕಲ್ಟಿ. ಈಗ ಒಂದು ನಾರ್ಮಲ್ ಕ್ವೆಶನ್ ಎಲ್ಲ ಹುಡುಗಿಯರು ಅಥವಾ ಗರ್ಭಿಣಿಯರು ಕೇಳೋದು ಒಂದೇ ಕ್ವೆಶನ್ ಡ್ಯೂರಿಂಗ್ ದ ಟೈಮ್ ಆಫ್ ಡೆಲಿವರಿ. ಇಫ್ ಇನ್ ಕೇಸ್ ಸಿ ಸೆಕ್ಷನ್ ಆದರೆ ನಾವು ದಪ್ಪ ಆಗ್ತೀವಿ, ಅಥವಾ ಒಂದು ಸಿ ಸೆಕ್ಷನ್ ಆದರೆ ಇನ್ನೊಮ್ಮೆ ಸಿ ಸೆಕ್ಷನ್ ಆಗ್ತದೆ. ಸೊ ವಾಟ್ ಯು ವಾಂಟ್ ಟು ಟೆಲ್ ಇನ್ ದಟ್? ಸೊ ಈಗ ಸಿ ಸೆಕ್ಷನ್ ಮತ್ತು ಬೊಜ್ಜು ಅದಕ್ಕೆ ಕನೆಕ್ಷನ್ ಇಲ್ಲ. ಓಕೆ, ಸಿ ವುಮನ್ go through a beautiful transition whole throughout her life. Yes. Okay, so they say, right, nimge with age you tend to become more rounder basically because of hormones. And it's not only hormones, lot of things matter. ಈಗ ಬೊಜ್ಜು ಬರಲಿಕ್ಕೆ ನಿಮಗೆ ಬರೀ ಹಾರ್ಮೋನ್ ಅಥವಾ ತಿನ್ನೋದು, your way, lifestyle, the way you manage stress, all that matters. ಓಕೆ, ಈಗ ನಮಗೆ ವಿ ಆರ್ ಆಲ್ ವರ್ಕಿಂಗ್ ವುಮೆನ್, ಮೋಸ್ಟ್ ಆಫ್ ಅಸ್ ಆರ್ ವರ್ಕಿಂಗ್ ವುಮೆನ್. ಈವನ್ ಇಫ್ ಯು ಆರ್ ನಾಟ್ ವರ್ಕಿಂಗ್ ವುಮೆನ್, ಇಫ್ ಯು ಆರ್ ಅ ಹೋಮ್ ಮೇಕರ್, ನೀವು ಹೌಸ್ ವೈಫ್ ಆಗಿದ್ರೂ ಸಹ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿದೆ. ಹೋಮ್ ಮೇಕರ್ ಆಗಿದ್ರೆ ಮಕ್ಕಳನ್ನು ರೆಡಿ ಮಾಡಿ, ಮಕ್ಕಳನ್ನು ನೋಡಿಕೊಂಡು, ಹಸ್ಬೆಂಡನ್ನು ನೋಡಿಕೊಂಡು, ಮನೆಯನ್ನು ನೋಡಿಕೊಂಡು, ಸೊ ಸ್ಟ್ರೆಸ್ ಇಟ್ ಸೆಲ್ಫ್ ಕ್ಯಾನ್ ರಿಸಲ್ಟ್ ಇನ್ ಒಬೆಸಿಟಿ, ಬೊಜ್ಜುತನ. ಪ್ಲಸ್ ಈಟಿಂಗ್ ಹ್ಯಾಬಿಟ್ಸ್. ಸ್ಟ್ರೆಸ್ ಆದಾಗ ಯು ಟೆಂಡ್ ಟು ಬಿಂಜ್ ಈಟ್ ಆನ್ ಅನ್ವಾಂಟೆಡ್ ಥಿಂಗ್ಸ್, ದಟ್ ಇಟ್ ಸೆಲ್ಫ್ ವಿಲ್ ಗಿವ್ ಯು ಒಬೆಸಿಟಿ.
ಸಿಸೇರಿಯನ್ ಆದ ತಕ್ಷಣ ಅವ್ರು ದಪ್ಪ ಆಗ್ತಾರೆ ಅಂತ. ಸಿಸೇರಿಯನ್ is a completely different entity. What makes you fat is a lot of other things, your eating habits, your dietary habits, your stress around you, ಮತ್ತೆ ನಿಮಗೆ ಬೇರೆ ಮೆಡಿಕಲ್ ಕಂಡೀಷನ್ಸ್ ಇದ್ದಲ್ಲಿ, if you're a diabetic, there are high chances that it will be associated with obesity. ಮತ್ತೆ ಒಂದ್ಸತಿ ಸಿಸೇರಿಯನ್ ಆದರೆ ಪದೇ ಪದೇ ಸಿಸೇರಿಯನ್ ಆಗಿ, ದಟ್ಸ್ ಆಲ್ಸೋ ಮಿಸ್ಕನ್ಸೆಪ್ಷನ್. ಪದೇ ಪದೇ ಯಾವಾಗ ಸಿಸೇರಿಯನ್ ಆಗ್ತದೆ ಅಂತ ಹೇಳಿದ್ರೆ, ಈಗ ನೀವು ಈ ವರ್ಷ ಪ್ರೆಗ್ನೆಂಟ್ ಆಗಿ ಸಿಸೇರಿಯನ್ ಆಯಿತು, ಯಾವುದೋ ಒಂದು ಕಾರಣಕ್ಕೆ ಸಿಸೇರಿಯನ್ ಆಯಿತು ನಿಮಗೆ, ನೆಕ್ಸ್ಟ್ ಇಯರ್ ಪುನಃ ಪ್ರೆಗ್ನೆಂಟ್ ಆಗಿದ್ರಿ, ವಿದಿನ್ 1 year ಯು ಬಿಕಮ್ ಪ್ರೆಗ್ನೆಂಟ್ ಅಗೇನ್. ಬೇಸಿಕ್ಲಿ ಸಿಸೇರಿಯನ್ ಆದರೆ ಯು ಶುಡ್ ಗಿವ್ ಇಟ್ ಸಮ್ ಟೈಮ್ ಟು ಹೀಲ್, ರೈಟ್? ಆ್ಯಂಡ್ ಸಿಸೇರಿಯನ್ ಬರೀ ಹೀಗೆ ಜನರಲಿ ವಿ ಡೋಂಟ್ ಟೇಕ್ ಅ ಕಾಲ್ ಫಾರ್ ಸಿಸೇರಿಯನ್. ದೇರ್ ಇಸ್ ಲೈಕ್ ಸಿಸೇರಿಯನ್ ಮಾಡಲಿಕ್ಕೆ ಸಹ ನಾವು ರೆಕರೆಂಟ್ ಕಾಸಸ್, ನಾನ್ ರೆಕರಿಂಗ್ ಕಾಸಸ್ ಅಂತ ಹೇಳ್ತೇವೆ. ರೆಕರಿಂಗ್ ಕಾಸಸ್ ಅಂತ ಹೇಳಿದ್ರೆ ಅವ್ರದ್ದು ಮಗು ಬರುವಂಥ ಜಾಗವೇ ಚಿಕ್ಕದಿದ್ದು ನಾವು ಸಿಸೇರಿಯನ್ ಮಾಡ್ತೇವೆ. ಹೀಗಿದ್ದಾಗ ಸಡನ್ಲಿ ಒಂದು ಸಿಸೇರಿಯನ್ ಆದ್ಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಅವ್ರದ್ದು ಜಾಗ ದೊಡ್ಡದಾಗೋದಿಲ್ಲ. ಪೆಲ್ವಿಸ್ ಇಟ್ಸೆಲ್ಫ್ ವಿಲ್ ಬಿ ಸ್ಮಾಲ್, ರೈಟ್? ಕಾಂಟ್ರಾಕ್ಟೆಡ್ ಪೆಲ್ವಿಸ್ ಅಂತ ಹೇಳ್ತೇವೆ. ಸೊ ದಟ್ ವಿಲ್ ನಾಟ್ ಎಕ್ಸ್ಪ್ಯಾಂಡ್ ಓವರ್ ನೈಟ್ ಆರ್ ಓವರ್ ದ ಇಯರ್ಸ್. So if there is a recurring cause for a cesarean section, it will recur in the next pregnancy also. Okay. ನಾನ್-ರೆಕರಿಂಗ್ ಕಾಸಸ್, ಈ ಪ್ರೆಗ್ನೆನ್ಸಿಯಲ್ಲಿ ಮಗು ದೊಡ್ಡದಿತ್ತು, ಅಥವಾ ಈ ಪ್ರೆಗ್ನೆನ್ಸಿಯಲ್ಲಿ ಜರಾಯು ಕೆಳಗಿದ್ದು ಸಿಸೇರಿಯನ್ ಮಾಡಬೇಕಾಯ್ತು, ಅಥವಾ ಈ ಪ್ರೆಗ್ನೆನ್ಸಿಯಲ್ಲಿ ಮಗು ಇದ್ದು ತಲೆ ಮೇಲೆ ಕಾಳು ಕೆಳಗಿತ್ತು, ಹಾಗೆ ಸಿಸೇರಿಯನ್ ಮಾಡಬೇಕಾಯ್ತು. ಸೊ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ನೀವು ಗ್ಯಾಪ್ ಕೊಟ್ಟರೆ there are high chances that the next pregnancy ನಾವು ನಾರ್ಮಲ್ಗೆ ಬಿಡ್ತೇವೆ. So that is called as trial of labor after cesarean section, or if that trial of labor becomes success, you will have vaginal delivery after cesarean section. ಅದಕ್ಕೆ ಒಂದು ಟೈಮ್ ಗ್ಯಾಪ್ ಅಂತ ಏನಾದರೂ ಇದೆಯಾ? Yes, at least 18 months gap ಕೊಡಬೇಕು ನಾವು between pregnancies. Okay. So between you get pregnant, you should give 18 months gap. Then we will have a better chance to give you a normal delivery. Yes. Again, I'm stressing this. If ನಿಮ್ಮದು ಸಿಸೇರಿಯನ್ ಸೆಕ್ಷನ್ ರೆಕರಿಂಗ್ ಕಾಸಸ್ ಇಂದ, ಅಂದರೆ ಪದೇ ಪದೇ ಆಗುವಂಥ ಕಾಸಸ್ ಇಂದ ಆಗಿದ್ರೆ, ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಸಡನ್ ಆಗಿ ಮಾಯ ಆಗುವಂಥ ಚಾನ್ಸಸ್ ಕಮ್ಮಿ. ಸೊ ಸಮ್ ರೆಕರಿಂಗ್ ಕಾಸಸ್ ವಿಲ್ ಎಂಡ್ ಅಪ್ ಇನ್ ರಿಪೀಟ್ ಸಿಸೇರಿಯನ್. ಬಟ್ ಇಫ್ ಇಟ್ಸ್ ಅ ನಾನ್ ರೆಕರಿಂಗ್ ಕಾಸ್ ಲೈಕ್ ಮಧುಮೇಹ, ದೊಡ್ಡ ಬೇಬಿ, ಅಥವಾ ನಿಮ್ಮದು ಜರಾಯು ಪ್ರಾಬ್ಲಮ್, ಅಥವಾ ಮಗುವಿದ ಪೊಸಿಷನ್ ಸರಿ ಇಲ್ಲದೆ ಫಸ್ಟ್ ಸಿಸೇರಿಯನ್ ಆಗಿದ್ರೆ, ನೆಕ್ಸ್ಟ್ ಪ್ರೆಗ್ನೆನ್ಸಿ ನೀವು 18 months ಆದ ನಂತರ ಆದರೆ ನಾರ್ಮಲ್ ಆಗಿ ಬಿಡಲಿಕ್ಕೆ ನಮಗೆ ಚಾನ್ಸಸ್ ಇರ್ತದೆ. ನಿಮಗೆ ಬಂದ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅನುಭವ ಹೇಳ್ಬೋದಾ ಮ್ಯಾಮ್? ಅಫ್ಕೋರ್ಸ್, ನೀವು ಆಗ ತಾನೇ ಕೇಳಿದ್ರಿ 20 ವಯಸ್ಕರಲ್ಲಿ ರಿಸ್ಕ್ ಇರೋದಿಲ್ವಾ ಅಂತ. ಸೊ ಐ ಜಸ್ಟ್ ಗಾಟ್ ಸಮ್ ಡೇಸ್ ಬ್ಯಾಕ್, ಐ ಗಾಟ್ ಅ ವೆರಿ ಯಂಗ್ ಪೇಷಂಟ್ ಹೂ ಗಾಟ್ ಪ್ರೆಗ್ನೆಂಟ್ ಇನ್ ವಿದಿನ್ 9 months ಆಫ್ ಅ ಪ್ರೆಗ್ನೆನ್ಸಿ. 8 ತಿಂಗಳಿರಬೇಕಾದ್ರೆ BP ಇದ್ದು ಒತ್ತಡ ಜಾಸ್ತಿಯಾಗಿ, ರಕ್ತದ ಒತ್ತಡ ಜಾಸ್ತಿಯಾಗಿ, ಮಾವು ಕಳಚಿ, ರಕ್ತಸ್ರಾವ ಆಗಿ, ಹೊಟ್ಟೆಯಲ್ಲಿ ಮಗು ತೀರಿ ಹೋದಂಥ ಒಂದು ಪೇಷಂಟ್ ನನ್ನ ಹತ್ರ ಬಂದಿತ್ತು. ಸೊ ಇವರಿಗೆ ನಾನು ಹೇಳಿದ್ನಲ್ಲ ವಾರ್ನಿಂಗ್ ಸಿಂಪ್ಟಮ್ಸ್ ಇತ್ತು ಇವರಲ್ಲಿ. ಹೆಡ್ಡೇಕ್ ಇತ್ತು 2 ದಿನದಿಂದ, ವಾಮಿಟಿಂಗ್ ಇತ್ತು 2 ದಿನದಿಂದ, ಕಣ್ಣು ಮಂಜು ಇದೆಲ್ಲ ಇತ್ತು, ಕೈಕಾಲೆಲ್ಲ ಬಾತಿ ಹೋಗಿತ್ತು. ಸೊ ಎಜುಕೇಷನ್ ರಿಯಲಿ ಮ್ಯಾಟರ್ಸ್. ಸೊ ಈ ವಾರ್ನಿಂಗ್ ಸಿಂಪ್ಟಮ್ಸ್ ಇಟ್ ಬಿಕಮ್ಸ್, ಅವರದ್ದು ಈ ನನ್ನ ಹತ್ರ ಬರೋಕ್ಕಿಂತ ಮುಂಚಿದ್ದು ಎಲ್ಲ ಟೈಮಲ್ಲೇ ಅವ್ರದ್ದು BP ನಾರ್ಮಲ್ ಇರ್ತದೆ. ಸೊ ಪ್ರೆಗ್ನೆನ್ಸಿ, ನಾನು ಹೇಳಿದ್ನಲ್ಲ ನಿಮಗೆ, ನಂದು ಟೀಚರ್ ಹೇಳಿದಾಗ, ಎವ್ರಿ ಪ್ರೆಗ್ನೆನ್ಸಿ ಇಸ್ ಅ ರಿಸ್ಕ್ ಫ್ಯಾಕ್ಟರ್. ಇಟ್ಸ್ ಅ ರಿಸ್ಕಿ ಬಿಸ್ನೆಸ್. ಸೊ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಯಾವ ಟೈಮಲ್ಲಿ ಅವ್ರಿಗೆ BP ಜಾಸ್ತಿ ಆಗ್ತದೆ, ಯಾವ ಟೈಮಲ್ಲಿ ಅವ್ರಿಗೆ ಶುಗರ್ ಜಾಸ್ತಿ ಆಗ್ತದೆ. ಬಿಕಾಸ್ ಇಫ್ ನಾವು ನಿಮ್ಮನ್ನು ಚೆಕಪ್ಗೆ ಕರೆಯೋ ಮಧ್ಯದಲ್ಲಿ ಆದರೆ, you should be able to identify it. Yes. So that's why we educate you regarding warning signs. If in case that patient had come to me 2 days before, I would have been able to save the baby. So this makes a huge difference, you know. ಇದಲ್ಲದೆ ಇನ್ನೊಂದು ಪೇಷಂಟ್ ಬಂದಿದ್ರು, ಅವರಿಗೆ ಪ್ರೀವಿಯಸ್ 2 ಗರ್ಭಪಾತ ಆಗಿತ್ತು. ಅಂದರೆ 5 ತಿಂಗಳು 6 ತಿಂಗಳಾದಮೇಲೆ ಸಡನ್ಲಿ ಪೇನ್ಲೆಸ್ ಡೆಲಿವರಿ. ಸೊ ದಿಸ್ ಪೇನ್ಲೆಸ್ ಡೆಲಿವರಿ, ಸೆಕೆಂಡ್ ಟ್ರೈಮಿಸ್ಟರ್ ಪೇನ್ಲೆಸ್ ಡೆಲಿವರಿ ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ಗರ್ಭಕೋಶದ ಬಾಯಿದು ವೀಕ್ನೆಸ್ ಇರ್ತದೆ ಅವರಲ್ಲಿ. ಸೊ ಈ ಸತಿ ಅಗೇನ್ ಪ್ರೆಗ್ನೆಂಟ್ ಆಗಿ ಬಂದಿದ್ದಾರೆ. ಈ ಸತಿ ಅವಳಿ ಪ್ರೆಗ್ನೆನ್ಸಿ, ಸ್ಪಾಂಟೇನಿಯಸ್. ಸೊ ಗಾಡ್ಸ್ ಗ್ರೇಟ್. ಸೊ ಅವಳಿ ಪ್ರೆಗ್ನೆನ್ಸಿಯಾಗಿ ಬಂದಿದ್ದಾರೆ. ಇವರಲ್ಲಿ ಈಗ ನಾನು ಏನು ಜಾಗ್ರತೆ ವಹಿಸ್ತೇನೆ ಅಂತ ಹೇಳಿದ್ರೆ, ಫಸ್ಟ್ ಮಗುವಿಗೆ ಏನಾದರೂ ಊನತೆ ಇದೆಯಾ ಅಂತ ನೋಡ್ತೇನೆ. ನೆಕ್ಸ್ಟ್ ಅವರಿಗೆ 5 ತಿಂಗಳಲ್ಲಿ ಲಾಸ್ಟ್ ಟೈಮ್ ಪೇನ್ಲೆಸ್ ಡೆಲಿವರಿ ಆದ ಕಾರಣ ಈ ಸತಿ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಗರ್ಭಕೋಶದ ಬಾಯಿಗೆ ಒಂದು ಸ್ಟಿಚ್ ಹಾಕ್ತೇನೆ, ಸರ್ವೈಕಲ್ ಎನ್ಸಕ್ಲಾಜ್ ಅಂತ ಹೇಳ್ತೇನೆ. ಸೊ ಇಟ್ಸ್ ಲೈಕ್ ಸೀಲಿಂಗ್, ಕೀಪಿಂಗ್ ದ ಬೇಬೀಸ್ ಸೇಫ್. ಸೊ ಆ ಸ್ಟಿಚ್ ಹಾಕಿದಾಗ ಒಳಗಡೆ ಬೇಬೀಸ್ ಬೆಳ್ಕೊಳ್ಳಿಕ್ಕೆ
ಚಾನ್ಸಸ್ ಇರ್ತದೆ. ಗರ್ಭಕೋಶ ಪ್ರಿಮೆಚೋರ್ಲಿ ಓಪನ್ ಆಗದೆ ಹಾಗೆ ನೋಡ್ಕೊಳ್ಳಿಕ್ಕೆ ಚಾನ್ಸಸ್ ಇರ್ತದೆ. ಅಗೇನ್ ಸ್ಟಿಚ್ ಹಾಕಿದ ತಕ್ಷಣ ಎಲ್ಲ ನಾರ್ಮಲ್ ಇರ್ತದೆ ಅಂತ ಅಲ್ಲ, ದೇರ್ ಇಸ್ ಸ್ಟಿಲ್ ಅ ಚಾನ್ಸಸ್ ಸ್ಟಿಚ್ ಓಪನ್ ಆಗಿಯೂ ಸಹ, ಬಟ್ ಪ್ರಿಕಾಷನರಿ ವಿ ಆಲ್ವೇಸ್ ಪುಟ್. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಹೇಗಿರ್ತದೆ ಅಂದರೆ ಒಬ್ರಿಗೊಂದು ಟೇಲರ್ ಮೇಡ್ ಇರ್ತದೆ. ಈ ಪೇಷಂಟಿಗೆ ನಾನು ಸ್ಟಿಚ್ ಹಾಕಬೇಕು, ಆ ಪೇಷಂಟಿಗೆ BP, ಈಚ್ ಪ್ರೆಗ್ನೆನ್ಸಿ. ಸೊ ಈಗ ನಾನು ಆ BP ಜಾಸ್ತಿ ಆಗಿದ್ದು ಪೇಷಂಟ್ನ ಈಗ ಡೆಲಿವರಿ ಮಾಡಿ ಡಿಸ್ಚಾರ್ಜ್ ಮಾಡಿದಾಗ ನಾನು ಏನು ಅಡ್ವೈಸ್ ಕೊಡ್ತೀನಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಟೈಮ್ ನೀವು ಪ್ರೆಗ್ನೆಂಟ್ ಆದ ತಕ್ಷಣ ಫಸ್ಟ್ ಆಫ್ ಆಲ್ 6 ತಿಂಗಳ ತನಕ ಪ್ರೆಗ್ನೆಂಟ್ ಆಗಬಾರ್ದು. ಯಾಕಂದರೆ ಗರ್ಭಕೋಶ ಒಳಗೆ ನಮಗೆ ಹೊರಗಡೆ ಏನೂ ಗಾಯ ಇರೋದಿಲ್ಲ. ನಾರ್ಮಲ್ ಡೆಲಿವರಿಯಲ್ಲಿ ಒಂದು ಕೆಳಗೆ ಚಿಕ್ಕ ಗಾಯ ಇರ್ತದೆ. ಅದು ಹೇಳಿದ ತಕ್ಷಣ ಎಲ್ಲ ನಾರ್ಮಲ್, ಇನ್ನು 3 ತಿಂಗಳಲ್ಲಿ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತೇನೆ. ನೋ, ನಿಮ್ಮ ಗರ್ಭಕೋಶಕ್ಕೆ ಟೈಮ್ ಕೊಡಿ. ಇಟ್ ನೀಡ್ಸ್ ಟೈಮ್. ಈಚ್ ಪ್ರೆಗ್ನೆನ್ಸಿ ಗರ್ಭಕೋಶ ಎಷ್ಟು ಸ್ಟ್ರೆಚ್ ಆಗ್ತದೆ ಅಂದರೆ ಒಂದು 3 ಇಂದ 3.5 ಕಿಲೋ ಮಗು ವಿತ್ ಇನ್ನೂ 2 ಕಿಲೋ ಅಷ್ಟು ನೀರು ಮತ್ತು ಜರಾಯು ಇದೆಲ್ಲ ಹೋಲ್ಡ್ ಮಾಡ್ತದೆ. ಅದು ಆಲ್ಮೋಸ್ಟ್ ಒಂದು 5 ಲೀಟರ್ ಅಷ್ಟು ಕೆಪಾಸಿಟಿ ಜಾಸ್ತಿ ಆಗ್ತದೆ ಅದರ. ಆ 5 ಲೀಟರಿಂದ ಅದು ನಾರ್ಮಲ್ಗೆ ಬರಲಿಕ್ಕೆ ಟೈಮ್ ಕೊಡಿ ಅದಕ್ಕೆ. ದಟ್ಸ್ ವೈ ವಿ ಟೆಲ್ ಗಿವ್ ಅ ಗ್ಯಾಪ್. ಎಸ್ಪೆಷಲಿ ಈ ಥರ ಕಾಂಪ್ಲಿಕೇಶನ್ ಆದಾಗ ಅಟ್ಲೀಸ್ಟ್ 6 months ಗ್ಯಾಪ್ ಕೊಡಿ ಅಂತ ಹೇಳ್ತೇವೆ. ಯಾಕಂದರೆ ಒಳಗಡೆ ಲಾಯ್ಕಲ್ಲಿ ಹೀಲ್ ಆಗಿ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗಬಾರ್ದು. ಸೊ ಈ ಪೇಷಂಟಿಗೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆದಾಗ ಆಫ್ಟರ್ 6 months ನಾನು ಅವರಿಗೆ ಬೇಗ ಬರ್ಲಿಕ್ಕೆ ಹೇಳಿದೆ. ಮುಟ್ಟು ನಿಂತ ತಕ್ಷಣ ಬನ್ನಿ. ಯಾಕಂದರೆ ಕೆಲವು ಮೆಡಿಕೇಶನ್ಸ್ ನಾವು ಸ್ಟಾರ್ಟ್ ಮಾಡ್ತೇವೆ. BP ಸ್ಟಾರ್ಟೇ ಆಗದೇ ಇರುವಾಗೆ ಪ್ರಿಕಾಷನ್ಸ್ ತೊಗೊಳ್ತೇವೆ. ಸೊ ಈ ಥರ ಪ್ರಿಕಾಷನ್ಸ್ ತೊಗೊಂಡಾಗ ಪ್ಲಸ್ ವಾರ್ನಿಂಗ್ ಸೈನ್ಸ್ ಏನಂತ ಹೇಳಿದಾಗ ಶಿ ವಿಲ್ ಬಿ ಮೋರ್ ಪ್ರಿಪೇರ್ಡ್ ದ್ಯಾಟ್ ಓಕೆ, ನನಗೆ ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲಿ BP ಜಾಸ್ತಿ ಆಗಿ ಜರಾಯು ಕಳ್ಚ್ಕೊಂಡಿತ್ತು. ನೆಕ್ಸ್ಟ್ ಪ್ರೆಗ್ನೆನ್ಸಿ ನಾನು 6 months ಆದಮೇಲೆ ಪ್ಲ್ಯಾನ್ ಮಾಡ್ತೇನೆ. ಪ್ರೆಗ್ನೆನ್ಸಿ ಮುಟ್ಟು ನಿಂತ ತಕ್ಷಣ ನಾನು ನನ್ನ ಡಾಕ್ಟ್ರನ್ನು ಹೋಗಿ ಕಾಣ್ತೇನೆ. ಅವ್ರು ನನಗೆ ಮಾತ್ರೆ ಕೊಡ್ತಾರೆ. ಅಲರ್ಟ್ ಆಗಿ ಇದ್ದಾಗ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಈ ಥರ ರಿಪೀಟ್ ಆಗದೇ ಇರುವಾಗೆ ನೋಡ್ಕೊಳ್ಳಿಕ್ಕೆ ಚಾನ್ಸಸ್ ಇರ್ತದೆ. ಕೊನೆಯದಾಗಿ ಎಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಮಹಿಳೆಯರಿಗೆ ನಿಮ್ಮ ಸಂದೇಶ ಏನು ಮ್ಯಾಮ್? ಹೈ ರಿಸ್ಕ್ ಇಸ್ ನಾಟ್ ಅ ಬ್ಯಾಡ್ ಥಿಂಗ್. ಹೈ ರಿಸ್ಕ್ ಬಂದ ತಕ್ಷಣ ನೀವು ಗಡಿಬಿಡಿ ಆಗದೆ, ಗಾಬರಿ ಆಗದೆ ನಿಮ್ಮ ಡಾಕ್ಟ್ರನ್ನು ಕಂಡು ಡಾಕ್ಟ್ರ್ ಏನೇನು ಇನ್ಸ್ಟ್ರಕ್ಷನ್ಸ್ ಹೇಳ್ತಾರೆ, ಯಾವಾಗ ಟೈಮ್ಲಿ ಅವರು ಬರಲಿಕ್ಕೆ ಹೇಳ್ತಾರೆ ನಿಮಗೆ ಚೆಕಪ್ಪಿಗೆ ಅಥವಾ ಸ್ಕ್ಯಾನ್ಸಿಗೆ, ಅದನ್ನು ಡೌಟ್ ಬಿಡದೆ ಹ್ಯಾವ್ ಟ್ರಸ್ಟ್. ಬೇಸಿಕ್ಲಿ ನಿಮಗೆ ನಂಬಿಕೆ ಇರಬೇಕು ನಿಮ್ಮ ಡಾಕ್ಟ್ರ್ ಮೇಲೆ. ಈಗಿನ ಕಾಲದಲ್ಲಿ ನಂಬಿಕೆ ಅನ್ನೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಯಾಕಂದರೆ ನಮಗೆ ಕೈಯಲ್ಲಿ ಫೋನ್ ಉಂಟು, ಮೆನಿ AI ಚಾಟ್ ಬಾಟ್ಸ್ ಇದೆ. ಸೊ ಡಾಕ್ಟರ್ಸ್ 10 ವರ್ಷ ಓದಿ ಅವ್ರದ್ದು 10 ವರ್ಷದ ಎಕ್ಸ್ಪೀರಿಯನ್ಸ್ಗಿಂತ ಜಾಸ್ತಿ ನಾವು ಈಗ ಇತ್ತೀಚೆಗೆ ಬಂದ ಚಾಟ್ ಬಾಟ್ಸ್ ಮತ್ತು ಮೊಬೈಲನ್ನು ಸ್ಕ್ರೋಲ್ ಮಾಡಿ ಅದರ ಇನ್ಫಾರ್ಮೇಷನ್ ತೊಗೊಳ್ಳೋವಂಥ ಜಾಸ್ತಿ ಆಗಿದೆ. ಸೊ ಹ್ಯಾವ್ ಸಮ್ ಟ್ರಸ್ಟ್ ಇನ್ ಯುವರ್ ಟ್ರೀಟಿಂಗ್ ಡಾಕ್ಟರ್. ಆ್ಯಂಡ್ ಅವ್ರೇನಾದರೂ ನಿಮಗೆ ಪದೇ ಟೆಸ್ಟಿಗೆ ಬರಲಿಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಟೈಮಿಗೆ ಬಂದು ನೀವು ಚೆಕಪ್ ಮಾಡಿಸಿ. ಹೈ ರಿಸ್ಕ್ ಪ್ರೆಗ್ನೆನ್ಸಿಯನ್ನು ನಾರ್ಮಲ್ ಪ್ರೆಗ್ನೆನ್ಸಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ನಿಮ್ಮ ಡಾಕ್ಟ್ರಿಗೆ ಹೆಲ್ಪ್ ಮಾಡಿ, ನೀವು ಸಹಾಯ ಪಡ್ಕೊಳ್ಬೇಕಂತ ನಾನು ಹೇಳಿ. ಒಂದು ಪ್ರೆಗ್ನೆನ್ಸಿ ಇಸ್ ಅ ಬ್ಯೂಟಿಫುಲ್ ಥಿಂಗ್. ಸೊ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ನಮಗೆ ಎಷ್ಟು ಜವಾಬ್ದಾರಿ ಉಂಟೋ ನೀವು ಸಹ ಅಷ್ಟೇ ಸಹಾಯ ಮಾಡಿದರೆ ಸ್ಮೂತಾಗಿ ನಡ್ಕೊಂಡು ಹೋಗಲಿಕ್ಕೆ ಚಾನ್ಸಸ್ ಇದೆ. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಬಗ್ಗೆ ಕೂಲಂಕುಷವಾಗಿ ಮಾಹಿತಿ ನೀಡಿದ್ದಕ್ಕಾಗಿ ಹಾಗೂ ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್.